ಬೆಂಗಳೂರು ನಗರದಲ್ಲಿ 2045ನೇ ವರ್ಷ ವಿಜ್ಞಾನಿ ಡಾ. ಅನಿರುದ್ಧ ಅವರು ಒಂದು ಟೈಮ್ ರಿಫ್ಲೆಕ್ಟರ್ ಯಂತ್ರವನ್ನು ಸಿದ್ಧಪಡಿಸುತ್ತಿದ್ದರು. ಇದು ಸಮಯವನ್ನು ಹಿಂದಕ್ಕೆ ತಿರುಗಿಸುವ ಶಕ್ತಿ ಹೊಂದಿದೆ. ಅವರ ಉದ್ದೇಶ ಮಾನವನ ಭವಿಷ್ಯವನ್ನು ರಕ್ಷಿಸಲು ಭೂತಕಾಲದ ತಪ್ಪುಗಳನ್ನು ಸರಿಪಡಿಸುವುದು. ಅನಿರುದ್ಧ ಯಂತ್ರವನ್ನು ಆನ್ ಮಾಡಿದಾಗ ಕಿರಣಗಳು ಕಮರಿಸಿದವು. ಕಂಪ್ಯೂಟರ್ನಲ್ಲಿ ದಿನಾಂಕದ 1999 ಕಾಣಿಸಿಕೊಂಡಿತು. ಯಂತ್ರ ಕಾರ್ಯನಿರ್ವಹಿಸುತ್ತಿತ್ತು. ಅವರು ತಮ್ಮ ಯುವಕಾವಸ್ಥೆಯ ಪ್ರಯೋಗಾಲಯದ ಚಿತ್ರಗಳನ್ನು ಕಣ್ತುಂಬಿಕೊಂಡರು. ಅವರ ಮುಖದಲ್ಲಿ ಸಂತೋಷದ ನಗು. ಆದರೆ ಮುಂದಿನ ಕ್ಷಣದಲ್ಲಿ ಯಂತ್ರದ ಪರದೆ ಕೆಂಪಾಗಿತ್ತು. ಟೈಮ್ ಲೂಪ್ ಡಿಟೆಕ್ಟೆಡ್ ಎಂಬ ಎಚ್ಚರಿಕೆ ಮೆಸೇಜ್. ಅವರು ತಕ್ಷಣ ಯಂತ್ರವನ್ನು ಆಫ್ ಮಾಡಲು ಪ್ರಯತ್ನಿಸಿದರು. ಆದರೆ ತುಂಬಾ ತಡವಾಗಿತ್ತು. ಅನಿರುದ್ಧರು ಅಚಾನಕವಾಗಿ 1999ಕ್ಕೆ ಕಳೆದು ಹೋದರು. ತಮ್ಮ ಯುವ ಸ್ವರೂಪದ ಮುಂದೆ ನಿಂತಿದ್ದ ಅವರು ಬೆಚ್ಚಿಬಿದ್ದರು. ಇದು ಹೇಗೆ ಸಾಧ್ಯ, ಅವರು ಆಲೋಚಿಸಿದರು. ಯುವ ಅನಿರುದ್ಧ ಯಂತ್ರದ ವಿನ್ಯಾಸವನ್ನು ನೋಡುತ್ತಿದ್ದ ಅದೇ ಯಂತ್ರವನ್ನು 26 ವರ್ಷಗಳ ಹಿಂದೆಯೇ. ಹಳೆಯ ಅನಿರುದ್ಧ ಹೇಳಿದ, ಈ ಯಂತ್ರವನ್ನು ನಿಲ್ಲಿಸು. ಇಲ್ಲವಾದರೆ ಕಾಲದ ಸಮತೋಲನ ಭಂಗವಾಗುತ್ತದೆ. ಯುವ ಅನಿರುದ್ಧ ನಂಬಲಿಲ್ಲ. ಇಬ್ಬರ ನಡುವೆ ತೀವ್ರವಾದ ವಾದ ನಡೆದಿತು. ಅಷ್ಟರಲ್ಲಿ ಯಂತ್ರ ಮತ್ತೆ ಸಕ್ರಿಯವಾಯಿತು. ಇಬ್ಬರು ಸಮಯದ ಸುಳಿಯಲ್ಲಿ ಸಿಕ್ಕಿಬಿದ್ದರು. ಅವರಿಬ್ಬರೂ ಒಂದು ಶೂನ್ಯ ಸಮಯ ಪ್ರದೇಶದಲ್ಲಿ ಅಸ್ಪಷ್ಟವಾಗಿ ತೇಲತೊಡಗಿದರು. ಎಲ್ಲವೂ ಸ್ಥಿರ ಸಮಯವೇ ನಿಂತಂತೆ. ಅನಿರುದ್ಧರು ಅರಿತುಕೊಂಡರು, ಸಮಯದೊಂದಿಗೆ ಆಟವಾಡುವುದು ಎಂದರೆ ಅಸ್ತಿತ್ವವನ್ನೇ ನಾಶ ಮಾಡುವುದು. ಅವರು ಕೊನೆಯ ಶಕ್ತಿಯಿಂದ ಯಂತ್ರವನ್ನು ಸ್ವಯಂ ವಿನಾಶ ಮೋಡ್ಗೆ ಸೆಟ್ ಮಾಡಿದರು. ಬೆಳಕಿನ ಸ್ಫೋಟ. ನಂತರ ಮೌನ. ಕಳೆದ 2045ಕ್ಕೆ ಹಿಂದಿರುಗಿದರೆ ಯಾರಿಗೂ ಗೊತ್ತಿಲ್ಲ. ಆದರೆ ಅವರ ಪ್ರಯೋಗಾಲಯದಲ್ಲಿ ಯಂತ್ರದ ಅವಶೇಷಗಳ ಮಧ್ಯೆ ಒಂದು ಲೋಹದ ಪ್ಲೇಟ್, ಅದರ ಮೇಲೆ ಬರೆಯಲ್ಪಟ್ಟಿತ್ತು,